ಬೇರೆ ಓಡಿಸ್ತಾ ಇದೀವಿ ಸರ್ ಆಂಟಿ ದೋಸ್ತರಲ್ಲಿ ಬೆಳಗ್ಗೆ ಬೆಳಗ್ಗೆ ಬಾಹುಬಲಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗೇನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗಿತ್ತು. ಬೆಳಿಗ್ಗೆ ಎದ್ದು ನೋಡಿದ್ರೆ ನೀರೇ ಬರ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಮತ್ತೆ ಮಾಡ್ಕೊಂಡೆ ನಾನು, ಅಷ್ಟೇ ಟೆನ್ಷನೇ ಬೇಡ ಅಂತ. ಆಮೇಲೆ ನನ್ನ ಹಸ್ಬೆಂಡ್ ಬಂದು ಎಬ್ಸ್ತಾಯಿದ್ರು. ನೋಡಿದ್ರೆ ಅವರು ಡಿ ಬಸ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡ್ತಾವ್ರೆ ಮೀಡಿಯೋದ್ರು ಅಂತ ಇಷ್ಟುದ್ದ ಕಮೆಂಟ್ ಹಾಕ್ಬಿಟ್ಟು ತೋರಿಸ್ತಾಯಿದ್ರು ನನಗೆ. ಅದಾಗಿದ್ದಾದ್ಮೇಲೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿಗೆ ನಾನಿವತ್ತು ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಮಾಡ್ಕೊತಾ ಇದ್ದೀನಿ. ಅಕ್ಕಿ ರೊಟ್ಟಿ ನಾನು ಈ ತಟ್ಬಿಟ್ಟೆಲ್ಲ ಹಾಕೋಕ್ಕೆ ಹೋಗಲ್ಲ, ಅದು ಕಿತ್ತೋಗುತ್ತೆ, ನನಗೆ ಅಷ್ಟು ಚೆನ್ನಾಗಿ ಬರೋಲ್ಲ. ಅದರಿಂದ ಕೈಯಲ್ಲೇ ಹಾಕ್ಕೊತೀನಿ, ಅದೇ ಚೆನ್ನಾಗಿ ಬರುತ್ತೆ. ಚಟ್ನಿಗೆ ಹಾಕ್ಕೊತಾ ಇದೆ. ಚಟ್ನಿ ನಾನು ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೆ, ತೆಂಗಿನಕಾಯಿ ಇತ್ತಲ್ಲ ಅಂತೇಳಿ ಈ ಥರ ಕೈಯಲ್ಲೇ ಹಾಕ್ಕೊತೀನಿ. ಇದೇ ಈಸಿ ಅನಿಸುತ್ತೆ ನನಗೇನೋ. ಆಲ್ಮೋಸ್ಟ್ ಅದು ತಟ್ಬಿಟ್ಟೆಲ್ಲ ಹಾಕೋಕ್ಕೆ ಟೈಮ್ ಹಿಡಿಯುತ್ತೆ ಅನಿಸುತ್ತೆ. ಇದು 1 ಮಿನಿಟಲ್ಲೆಲ್ಲ ಹಂಗೆ ಹಾಕಿ 5 ನಿಮಿಷಕ್ಕೆ ಮಾಡಿಬಿಡ್ಬೋದು ಬೇಗನೆ. ನಮ್ಮ ಮನೆಯವ್ರಿಗಂತೂ ಈ ಥರ ರೊಟ್ಟಿ ಎಲ್ಲ ಅಂತಂದರೆ ತುಂಬಾ ಇಷ್ಟ. ಮನೇಲಿ ಸಬ್ಬಕ್ಸಿ ಸೊಪ್ಪು ಎಲ್ಲ ಇತ್ತು ಅಂತೇಳಿ ಸ್ವಲ್ಪ ಹಾಕಿ ಇಬ್ರಿಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ. ಮಾರ್ನಿಂಗಿಗೆ ಎಷ್ಟು ಬೇಕಂತ ಅಷ್ಟೇ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಮನೆಗೆ ಸ್ವಲ್ಪ ಗ್ರಾಸರೀಸ್ ಎಲ್ಲ ತರೋದಿತ್ತು ಅಂತೇಳಿ ಲೀಸ್ಟ್ ಮಾಡಿ ಒಟ್ವಿ ಇಬ್ಬರೂ. ATM ಅಲ್ಲಿ ಅಮೌಂಟ್ ಹಾಕೊಬೇಕಾಗಿತ್ತು ಅಂತ ಹೇಳಿ ATM ಹತ್ರ ಹೋಗ್ತಾಯಿದ್ವಿ. ಅಲ್ಲಿ ನೋಡಿದ್ರೆ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು. ಬಟ್ ಯಾರಿಗೋ ಕ್ಯಾಶ್ ಅವಶ್ಯಕತೆ ಇತ್ತು ಅಂತೇಳಿ ಅವರು ಕೊಟ್ಬಿಟ್ಟು ಹಾಕಿಸ್ಕೊಂಡು ಟೀ ಕುಡಿಯೋಣ ಅಂತ ಹೋಗ್ತಾಯಿದ್ದೀವಿ. ರೋಡೆಲ್ಲ ಫುಲ್ಲು ಖಾಲಿ ಆಗಿತ್ತು, ಚೆನ್ನಾಗಿತ್ತು. ನಮ್ಮ ಮನೆಯವ್ರು ನೋಡಿದ್ರೆ ರೋಡಲ್ಲಿ ಹೋಗೋ ಬರೋರ್ನೆಲ್ಲ ರೇಗಿಸ್ಕೊಂಡು ಆಡ್ಕೊಂಡು ಹೋಗ್ತಾರೆ. ಪ್ರತಿ ಸಲ ಹೋಗ್ಬೇಕಾದ್ರೆ ಯಾವಾಗಲೂ ಹಿಂಗೇ ರೋಡಲ್ಲಿ ಹೋಗೋರ್ನೆಲ್ಲ ಆಡ್ಕೊತಾ ಇರ್ತಾರೆ. ಟೀ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ. ಕೈ ನಿಲ್ಸ್ಕೊಳ್ಳೋದಕ್ಕೆ ಆಂಟಿ ಮಗ ಯಾಕಂಟಿ ಗಂಡ ಬೆಳಗ್ಗೆ ಹೊಡೆದ್ಬಿಟ್ನಾ ಕೆರ್ಕಳೆ ಇದು ಕಣ ದೋಸ್ತರಲ್ಲಿ ಆಟೋ ಡ್ರೈವರ್ಸ್ಗಳು. ಅಂಕಲ್ ಎಲ್ಕೊಳ್ಟಪ್ಪ ಬೆಳಗ್ಗೆ ಹೆಲ್ಮೆಟ್ ಹಾಕೊಂಡು ಹೋಗಪ್ಪ, ಅರ್ಧ ಬುಂಟೆ ಡೈ ಅನ್ಸ್ಬಿಟ್ಟವ್ರ ಮೇಲೆ ಇಂಡಿಕೇಟರ್ ಹಾಕ್ಬಿಟ್ಟು ಎತ್ತ ತಿರ್ಕೋಯ್ತು, ಲೆಫ್ಟ್ ಸೈಡ್ ತಿರ್ತಾನೆ. ಯಾರ್ ಮಕ್ಳಪ್ಪ ನೀವು ಇಂಡಿಕೇಟರ್ ಹಾಕಾದ್ಮೇಲೆ ಮಾಡ್ಬೇಕು ಅಂತ ಗೊತ್ತಾಗಲ್ವೇನಪ್ಪ. ದುಬೈ ರೂಲ್ಸ್ ತೋರಿಸ್ಬೇಕು ನಿಮ್ಗೆ. ಮನೆಯಿಂದ ಆಚೆ ಬಿಟ್ಕೊಂಡು ಹೆಲ್ಮೆಟ್ ಹಾಕೋ ಹೋಗ್ಬೇಕು. ಹೆಣ್ಣು ಮಕ್ಕಳೇ ಕೆಲ್ಸಕ್ಕೆ ಹೋಗ್ತಿದ್ದೀರ ದುಡಿಯೋ ಮಕ್ಕಳು. ಗ್ರಾಸರಿ ತೊಗೊಳೋದಿತ್ತಲ್ಲ, ಇಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ ಅಂತೇಳಿ ಕರ್ಕೊಂಡೋದ್ರು. ಇದು ಫಸ್ಟ್ ಟೈಮ್ ಹೋಗಿರೋದು ನಾವು. ನನಗೇನಷ್ಟು ವರ್ತ್ ಅನ್ನಿಸ್ಲಿಲ್ಲ. ನಾನು ಇಲ್ಲಿ ಯಾವಾಗಲೂ ಪ್ರತಿ ಸಲ ನಮ್ಮ ಮನೆ ಹತ್ರನೇ ತೊಗೊಂಬರ್ತಾಯಿದ್ವಿ. ಪ್ರತಿ ತಿಂಗಳು 2000ಗೆ ಫುಲ್ ಎಲ್ಲ ಏನೇನು ಬೇಕೋ ಗ್ರಾಸರೀಸ್ ಎಲ್ಲ ತೊಗೊಂಬರ್ತಾಯಿದ್ದೆ. ಈ ಸಲ ನೋಡಿದ್ರೆ ಅಲ್ಲಿಗೆ ಹೋಗಿದ್ದಾದಮೇಲೆ 2700 ಆಯಿತು. ನನಗಂತೂ ಫುಲ್ಲು ಬೇಜಾರಾಗೋಯ್ತು, ದುಡ್ಡು ಜಾಸ್ತಿ ಆಯಿತು ಅಂತೇಳಿ. ಅದೇ ದಾರಿ ಯಾಕೆ ಬೈಕೊಂಡು ಜಗಳ ಆಡ್ಕೊಂಡು ಬರ್ತಾಯಿದ್ದೆ. ನನಗೇನು ಅಷ್ಟು ಇಷ್ಟನೂ ಆಗಲಿಲ್ಲ ಹೇಳಬೇಕು ಅಂತಂದರೆ. ಇಲ್ಲಿ ಮನೆ ಹತ್ರ ತರೋದೇ ಚೆನ್ನಾಗಿತ್ತು ಅನ್ನಿಸ್ತು. ಏನಷ್ಟು ವರ್ತ್ ಅನ್ನಿಸ್ಲಿಲ್ಲ. ಇಷ್ಟು ಸಾಮಾನಿಗೆ ದೊಡ್ಡ ಜಾಸ್ತಿನೇ ಆಯಿತು ಅನಿಸುತ್ತೆ ದುಡ್ಡು ನನ್ನ ಪ್ರಕಾರ. ಆಮೇಲೆ ಎಲ್ಲ ಏನೇನು ಬೇಕೋ ತೊಗೊಂಡ್ವಿ. ಬಿಲ್ ಮಾಡಿಸ್ತಾವ್ರೆ. ಬಿಲ್ ಮಾಡಿಸಿದಾದ್ಮೇಲೆ ಅಂತೂ ಕೋಪನೇ ಬಂದುಬಿಡ್ತು. ಇನ್ನೊಂದು ಏನಂದರೆ ಅವರೇ ಎಲ್ಲ ಬ್ಯಾಗೆಲ್ಲ ಹಾಕ್ಬಿಟ್ಟು ಕೊಡ್ತಾರೆ. ಇದು ಲೀಸ್ಟ್ ಎಲ್ಲ ಆಗಿದ್ದಾದಮೇಲೆ ಲೀಸ್ಟ್ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಹಾಕ್ಕೊಡ್ತಾರೆ. ಟೀ ಅಂತೂ ಕುಡಿಯೋಕ್ಕಾಗಲಿಲ್ವಲ್ಲ, ಎಳ್ನೀರು ಕುಡಿಯೋಣ ಅಂತ ಹೋದ್ರೆ ಎಳ್ನೀರು ರೈಟು 70 ರೂಪಾಯಿ 60 ರೂಪಾಯಿ ಹೇಳ್ತಾರೆ. ಏನಕ್ಕೆ ಅಷ್ಟೊಂದು? ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆಮೇಲೆ ನಾವು ಎಳ್ನೀರೇನು ಕುಡಿಲಿಲ್ಲ, ಅದೇ ಜಗಳ ಆಡ್ಕೊಂಡು ಮನೆಗೆ ಬಂದ್ವಿ. ನನಗೆ ಕೋಪ ಕೈಯೆಲ್ಲ ಕಚ್ಬಿಟ್ಟಿದ್ದೀನಿ ಅವ್ರಿಗೆ. ಆಮೇಲೆ ನೋಡಿ ಬಾಹುಬಲಿ ಸ್ಟೈಲಲ್ಲಿ ಫುಲ್ಲು ಮನೆ ಇದನ್ನೆಲ್ಲ ಗ್ರಾಸರೀಸ್ ಎತ್ಕೊಂಡು ಹೋಗ್ತಾವ್ರೆ. ಬಾಹುಬಲಿ. ಆಮೇಲೆ ಮನೆಗೆ ಬಂದ್ವಿ, ಎಲ್ಲ ರೀಫಿಲ್ ಮಾಡೋಣ ಅಂತೆಲ್ಲ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು, ಎಲ್ಲ ಹಾಕ್ಕೊಡೋಣ ಅಂತ. ನಾನು ಊರಿಗೆ ಹೋಗಲಿಲ್ಲ, ಅವರೇ ಹೋಗ್ಬಿಟ್ಟು ಬರುತ್ತೆ. ನಾನು ಮನೆಗೆ ಪೂಜೆ ಎಲ್ಲ ಮಾಡಬೇಕಾಗಿತ್ತಲ್ಲ, ನೀವೇ ಹೋಗಿ ಬನ್ನಿ ಅಂತೇಳಿ ಅದಕ್ಕೆ ಹೆಲ್ಪ್ ಮಾಡಿಬಿಟ್ಟು ಅವರು ಕೆಳಗಡೆ ಕಾರ್ ತೊಳ್ಕೊಬರಕ್ಕೆ ಹೋದರು. ಈ ಸಲ ಡ್ರೈ ಫ್ರೂಟ್ಸ್ ಎಲ್ಲ ಕೊಡಿಸಿದ್ದಾರೆ, ತಿನ್ಬಿಟ್ಟು ದಪ್ಪಾಗಬೇಕು ನೀನು ಅಂತೇಳಿ. ಇದೇನಂತಂದರೆ ಬೆಳ್ಳಿ ಸಾಮಾನು ತೊಳೆಯೋದಂತೆ. ತೊಳೆದ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ ರಿಸಲ್ಟು. ಆಮೇಲೆ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು, ಕಿಚನ್ ಕ್ಲೀನ್ ಮಾಡಿಕೊಂಡು, ಬಾಗಿಲೆಲ್ಲ ತೊಳೆದು ಪ್ರತಿ ಅಮಾವಾಸ್ಯೆಲಿ ಇದೇ ಥರ ಡೋರೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು. ನಿಜವಾಗ್ಲೂ ಇದು ಹೇಳಬೇಕು ಅಂದರೆ ಎಷ್ಟು ಯೂಸ್ಫುಲ್ ಅಂದರೆ ಹೌಸ್ ವೈಫವ್ರಿಗೆ. ಪ್ರತಿ ಸಲ ನಾವು ಹುಣ್ಸೆಹಣ್ಣಲ್ಲೆಲ್ಲ ಮತ್ತು ಪೀತಾಂಬರ ಎಲ್ಲ ತಿಕ್ಕ ಅವಶ್ಯಕತೆನೇ ಇರೋಲ್ಲ. ಇದು ತೊಗೊಂಡು ಸುಮ್ಮನೆ ಕಾಟನಲ್ಲಿ ಎದ್ಬಿಟ್ಟು ಈ ಥರ ರಬ್ ಮಾಡಿದ್ರೆ ಆಯಿತು. ಅದೇ ಕಾಟನಲ್ಲೇ ಬೆಲ್ಲ ಇದು ದೇವ್ರ ಮನೆ ಸಾಮಾನುಗಳನ್ನ ತೊಳೆದಿದ್ದೀನಿ. ಎಷ್ಟು ಬೇಗ ಕ್ಲೀನ್ ಆಯಿತು ಗೊತ್ತಾ, ಅದು ನೋಡ್ತಿದ್ರೇ ಖುಷಿ ಆಗುತ್ತೆ. ನನಗೊಂಥರ ಇಷ್ಟ ಆಯಿತು. ಅದೊಂಥರ ಬೇಗನೆ ಮುಗ್ದೋಗ್ಬಿಡ್ತು ಕೆಲಸ.
ಮತ್ತು ಕೈಯೆಲ್ಲ ಅಷ್ಟು ಗಲೀಜೇ ಆಗಲಿಲ್ಲ. ಆಮೇಲೆ ಅದಕ್ಕೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೆ ಕ್ಲೀನ್ ಮಾಡಿಸಲು 4 ಗಂಟೆ ಆಗೋಯ್ತು. ಇವಾಗ ಪೂಜೆ ಮಾಡೋದು ಬೇಡ, 5 ಗಂಟೆ ಹಂಗೆ ಕ್ಲೀನ್ ಮಾಡೋಣ, 6 ಗಂಟೆಗೆ ಮಾಡ್ಕೊಳ್ಳೋಣ ಪೂಜೆ ಅಂತೇಳಿ ರಾಯರಿಗೆ ಹೂವು ಎಲ್ಲ ತೊಗೊಂಬಂದಿದ್ದೆ. ನಾಳೆ ಗುರುವಾರ ಇರೋದ್ರಿಂದ ನನಗಂತೂ ಈ ಥರ ಹೂವು ಎಲ್ಲ ಫ್ರೆಶ್ ಆಗಿದ್ರೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಹೂವು ಎಲ್ಲ ಹಾರ ಮಾಡಿ ಇಟ್ಕೊತಾ ಇದ್ದೀನಿ. ಲಾಸ್ಟ್ ವೀಕ್ ಪೂಜೆ ಮಾಡೋಕ್ಕಾಗಲಿಲ್ಲ ರಾಯರಿಗೆ. ನನಗೆ ರಾಯರಿಗೆ ಪೂಜೆ ಮಾಡಿಲ್ಲ ಅಂದರೆ ನಿಜವಾಗ್ಲೂ ಮನಸ್ಸಲ್ಲಿ ಏನೋ ಒಂಥರ ಕಳವಳ ಇರುತ್ತೆ. ಆ ಪೂಜೆ ಮಾಡಿದ್ಮೇಲೆ ಒಂದು ನೆಮ್ಮದಿ ಅನ್ನೋದು ಸಿಗ್ತಾ ಇರುತ್ತೆ. ಅದಕ್ಕೆ ನಾನೇ ಮನೆ ತೆಗೆದಿದ್ದೀನಲ್ಲ ಅಂತೇಳಿ ಚೆನ್ನಾಗಿ ಮಾಡೋಣ ಅಂತ ಎಲ್ಲ ಇದು ಮಾಡಿಕೊಂಡೆ. ಅಷ್ಟರಲ್ಲಿ ಹೂ ಕಟ್ಟೋ ಅಷ್ಟರಲ್ಲಿ ಟೈಮ್ ಆಯಿತು. ರಾಯರಿಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ ದೇವರಿಗೆ. ಅಮಾವಾಸ್ಯೆ ಪೂಜೆ ಯಾವಾಗಲೂ ಹಿಂಗೆ ಮಾಡ್ತಾಯಿರ್ತೀನಿ. ಮಾಮೂಲಿ ಪೂಜೆನೂ ಹೀಗೆ ಮಾಡ್ತೀನಿ. ಅಮಾವಾಸ್ಯೆಲಿ ಒಂದು ಏನಂದರೆ ನಿಂಬೆಹಣ್ಣು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ಪ್ರತಿ ಅಮಾವಾಸ್ಯೆಗೆ ಇದೇ ಥರ ನಿಂಬೆಹಣ್ಣೆಲ್ಲ ನೀಳಿಸಿ ಮನೆಗೆಲ್ಲ, ಮತ್ತು ನಮಗೂ ನೀಳಿಸ್ಕೊಂಡು ಬಾಗಿಲಲ್ಲೆಲ್ಲ ನೀಳಿಸ್ಬಿಟ್ಟು ಈ ಥರ ಕಟ್ ಮಾಡ್ತೀನಿ. ಏನಂತಂದರೆ ಸ್ವಲ್ಪ ಕಣ್ಣಿನ ದೃಷ್ಟಿ ಆದರೆ ಮನೇಲಿ ನನಗೆ ತುಂಬ ಯಾವಾಗ್ಲೂ ನಾವಿಬ್ಬರು ಜಗಳ ಆಡೋದು ಜಾಸ್ತಿ, ಏನೋ ಒಂಥರ ನೆಗೆಟಿವ್ ಅನ್ನಿಸ್ತಾ ಇರುತ್ತೆ. ನಂಗೆ ಆ ಫೀಲ್ ಆಗುತ್ತೆ. ಈ ಥರ ಮಾಡಿದ್ರೆ ಓಕೆ, ಒಂದು ಪಾಸಿಟಿವ್ ಅನ್ನೋದು ಬರುತ್ತೆ. ಅದಕ್ಕೆ ಪ್ರತಿ ಈ ಥರ ಅಮಾವಾಸ್ಯೆನಲ್ಲಿ ಈ ಥರ ಮಾಡ್ಕೊತೀನಿ. ಪೂಜೆ ಮಾಡೋ ಒಳಗಡೆ ನಿಂಬೆಹಣ್ಣು ಇದು ಮಾಡೋ ಹೋಗೋಷ್ಟರಲ್ಲಿ ರಾಯರ ಹತ್ರ ಏನೋ ಬೇಡ್ಕೊಂಡಿದ್ದೆ. ನನಗೆ ಹೂವು ಪ್ರಸಾದ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 3:30ಗೆ ಹೂವು ಇಟ್ಟಿದ್ದು ನಾನು. ಪೂಜೆ ಆದಮೇಲೆ ನನಗೆ ಪ್ರಸಾದ ಕೊಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಟೈಮ್ ಕೂತ್ಕೊಂಡು ಟೀ ಕುಡಿಬೇಕು ಅನಿಸಿತ್ತು ಅಂತೇಳಿ ಟೀ ಮಾಡ್ಕೊಂಡು ಕುಡಿದೆ. ಮನೆಯೆಲ್ಲ ತುಂಬ ಬಿಸಿಲಿರೋದು ಇದರಿಂದ ಫುಲ್ಲು ಸೆಕೆ ಅನ್ನಿಸ್ತಾಯಿತ್ತು. ಅದಕ್ಕೆ ಆಚೆ ಓಡಾಡಿಕೊಂಡು ಟೀ ಕುಡಿದೆ ನಾನು. ಟೀ ಕುಡಿದ್ಮೇಲೆ ಒಂದು ಸ್ವಲ್ಪ ರಿಲೀಫ್ ಅನ್ನಿಸ್ತು. ಒನ್ ಟೈಮ್ ಆದರೂ ಟೀ ಇರಲೇಬೇಕು. ಮತ್ತು ನೈಟ್ ಊಟಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ. ಅದು ಮಾಮೂಲಿ ಬೆಳಿಗ್ಗೆ ಮಾಡಿದ್ದೀನಲ್ಲ ಆ ಥರ ಅಲ್ಲ, ಇದು ಧಾರವಾಡ ಸೈಡೆಲ್ಲ ಮಾಡ್ತಾರಲ್ಲ, ಇವತ್ತು ಆ ಥರ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂತ. 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕುದ್ಕೋಬೇಕು. ನಾವು ಯಾವ ಕಪ್ಪಲ್ಲಿ ನೀರು ತೊಗೊಂಡಿರ್ತೀವೋ ಅದೇ ಕಪ್ಪಷ್ಟು ನಾವು ಅಕ್ಕಿ ಹಿಟ್ಟನ್ನ ತೊಗೋಬೇಕು. ಅಕ್ಕಿ ಹಿಟ್ಟನ್ನ 1 ಕಪ್ ಅದರಲ್ಲೇ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಕುದ್ದಿದ್ದಾದಮೇಲೆ ನೀರು ಅಕ್ಕಿ ಹಿಟ್ಟನ್ನ ಬೆರೆಸ್ಕೊತಾ ಇದ್ದೀನಿ. ಬೆರೆಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಕ್ಲೀನಾಗೆ. ಅದು ಉದುರುದ್ರಾಗಿ ಬರುತ್ತೆ. ಅದೇ ಥರ ಇರಬೇಕು. ಚೆನ್ನಾಗಿ ಸ್ಟೀಮಲ್ಲಿ ಬೆಂದಮೇಲೆ ನಾವು ಅದನ್ನು ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಚೆನ್ನಾಗಿ ಬೆಂದಿರಬೇಕು. ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ಈ ಥರ ಉದುರುದ್ರಾಗಿರುತ್ತಲ್ಲ, ಅದಾಗಿದ್ದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬೇಯಿಸ್ಕೋಬೇಕು ಚೆನ್ನಾಗಿ. 2 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಚೆನ್ನಾಗಿ ಸ್ಟೀಮ್ ಆಗಿರುತ್ತದು. ಸ್ವಲ್ಪ ತುಂಬ ಬಿಸಿ ಇರುತ್ತೆ, ಅವಾಗ ಕೈಯೆಲ್ಲ ಹಾಕೋಕೆ ಹೋಗಬೇಡಿ. ಒಂದು ನಿಮಿಷ ಬಿಟ್ಬಿಡಿ ಹಾಗೆ. ಆಮೇಲೆ ಆರಿರುತ್ತಲ್ಲ, ಆಮೇಲೆ ಈ ಥರ ಚಪಾತಿ ಇಡ್ತಾರ ನಾದ್ಕೋಬೇಕು ಚೆನ್ನಾಗಿ ನಾದಬೇಕು. ಇಲ್ಲ ಅಂತಂದರೆ ಒಸಿಬೇಕಾದ್ರೆ ನಾವು ಒತ್ತಬೇಕಾದ್ರೆ ಅದು ಕಿತ್ತಿ ಹೋಗ್ತಾ ಇರುತ್ತೆ, ಅವಾಗ ಚೆನ್ನಾಗಿ ಬರೋಲ್ಲ. ಚೆನ್ನಾಗಿ ನಾದ್ಕೋಬೇಕು. ನನಗಂತೂ ಕೈ ನೋವೇ ಬಂತು. ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪನೇ ಮಾಡ್ಕೊಂಡಿದ್ದೆ, ಅದಕ್ಕೆ ಗೊತ್ತಾಗಲ್ಲ ಅಂತೇಳಿ. ನೋಡಿ ಚಪಾತಿ ಇಡ್ತಾರ ನಾದ್ಕೊಂಡಿದ್ದೀನಿ. ಇವಾಗ ಒತ್ತುತ್ತಾ ಇದ್ದೀನಿ. ಒಂದೊಂದು ಕಡೆ ಕಿತ್ತೋಗ್ತಾಯಿತ್ತು, ಬಟ್ ಓಕೆ ಅನ್ನಿಸ್ತು. ಫಸ್ಟ್ ಟೈಮ್ ಅಲ್ವಾ, ಚೆನ್ನಾಗಿ ಬಂದಿದೆ ಅನ್ನಿಸ್ತು. ನೆಕ್ಸ್ಟ್ ಮಾಡಿದ್ರೆ ಆಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ನನಗೆ. ಸ್ವಲ್ಪ ತೆಳ್ಳಗೆ ಒತ್ಕೋಬೇಕು. ಜಾಸ್ತಿ ಮಂದಕ್ಕಿದ್ರೆ ಅದು ಒಂಥರ ರಫ್ ಅನಿಸುತ್ತೆ. ಸ್ವಲ್ಪ ತೆಳ್ಳಗೇನೆ ಒತ್ಕೋಬೇಕು ನಾವು ಇದನ್ನು. ಏನು ಅಷ್ಟೊಂದು ಕಿತ್ತೋಗಲ್ಲ. ಚೆನ್ನಾಗಿತ್ತು. ಇವಾಗ ಚಾಕುದಲ್ಲಿ ರೌಂಡಾಗಿ ಅಷ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡೆ. ಸಿಮ್ಮಲ್ಲಿ ಇಟ್ಕೋಬೇಕು. ತವ ಹಾಕಿದ್ದಾದ್ಮೇಲೆ 2 ಕಡೆಯೂ ಸ್ವಲ್ಪ ಬೇಯಿಸ್ಕೋಬೇಕು. ನಾವು ಜಾಸ್ತಿ ಬೇಯಿಸ್ಕೋಬಾರ್ದು. ಆ ಥರ ಆಗ್ತಾ ಏನು ಮಾಡಬೇಕು ಅಂತಂದರೆ ಒದ್ದೆ ಬಟ್ಟಲು ಸ್ವಲ್ಪ ಒತ್ಕೋಬೇಕು 2 ಕಡೆಯೂ. ಅದಾಗಿದ್ದಾದ್ಮೇಲೆ ಈ ಥರ ಒಂದು ಜಾಡ ಇಟ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ 2 ಕಡೆಯೂ ಬೇಯಿಸ್ಕೊತಾ ಇದ್ದೀನಿ. ಆಲ್ರೆಡಿ ನಾವು ಸ್ಟೀಮಲ್ಲಿ ಬೇಯಿಸಿರ್ತೀವಲ್ಲ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿರಲ್ಲ. ಈ ಥರ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಒಟ್ಟಿನಲ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ಇಷ್ಟ ಆಯಿತು. ಹಸ್ಬೆಂಡು 1-2 ತುತ್ತು ತಿಂದರು. ಅವ್ರು ಅಲ್ಲಿಂದನೇ ತಿನ್ಕೊಂಬಂದಿದ್ರು ಊರಿಂದ. ನನಗೆ ಮಾತ್ರ ಮಾಡ್ಕೊಂಡಿದ್ದೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.